ಗಾದೆ ಹಬ್ಬದಾಗ ಮಾವಿನ ತಪ್ಪಲ ಹರಿದು 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 ಏಯವ್ವ ಗಿಡನ ಮಾಡಿಟ್ಟು ನೋಡು. ಹಾಯವ್ವ ಎಲ್ಲಾರ ಏನು ಮನೆ ಮುಂದೊಟ್ಟು ಹಚ್ಚಿರ ನಂಗಿಲ್ಲ ನೋಡು. ಅಯ್ಯ ಪಾರ್ವತಿ ಎಲ್ಲ ಆಕಿ ಏನಿವ ನೋಡಾರ್ದ ಹೊಂಟಾಳ. ಏನು ನೋಡಿದ್ಲ ಇಲ್ಲ ಇಲ್ಲೇ ನಿಂತೇನಿ. ಏನು ನೋಡಿದ್ರು ನೋಡ್ಲಾರ್ದ ಹೊಂಟಾಳ ಗೊತ್ತಾಗ್ಲಿಲ್ಲ. ಪಾರ್ವತಿ ಏನು ಆಯ್ತಾ ಹೊಂಟಿದ್ದಿ? ಇಲ್ಲೇ ಅಂಗಡಿ ಹೊಂಟಿದ್ ನೋಡ ಅಂಬಕ್ಕ. ನಿಮ್ದು ಕೆಲಸ ಆತನ? ಕೆಲಸ ಏನು ಮುಗಿತಾವ ಹೆಣ್ಮಕ್ಳು ಹೇಳಿ ನೀನು. ಹಂಗೆ ಹುಡುಕಿ ಏನೇ ಕೆಲಸ ಮಾಡೋದು ಒಂದೇನು ಮನೆ ಕೆಲಸ ಮುಗಿತಂದ್ರೆ ಹಸು ಮಾಡೋದಿರ್ತೈತಿ. ಹಸು ಮಾಡೋದು ಮುಗಿತಪ್ಪ ಅಂತಂದ್ರೆ ಏನಾರ ಸ್ವಚ್ಛ ಮಾಡೋದು. ಬಟ್ ಏನಾರ ಕೆಲಸ ಎಲ್ಲಿ ತಪ್ತತಿ ಹೇಳಿ ಹೆಣ್ಮಕ್ಳದು ಹೌದಿಲ್ಲ? ಹೌದು ಬಿಡ ಎಲ್ಲಿ ಮುಗಿತೈತೆ ಹೆಣ್ಮಕ್ಳು ಕೆಲಸ ಮುಗಿದಿಲ್ಲ. ಹಂಗೆ ಮನೆಯವ ಹಂಗೆ ಮನ್ಯಾಗ ಇರ್ತೇವೆ ಅನ್ನಕಷ್ಟ ಜಗ್ ಕೆಲಸ ಹಂಗೆ ಒಟ್ಟಿರ್ತಾವೆ. ಹಿಂದೆ ಹಂಗೆ ಒಂದು ತಪ್ಪತ್ಲೆ ಒಂದು ಹಂಗೆ ಕೆಲಸ. ನಾನು ಇಟ್ಟು ಸಕ್ರೆ ಕಲೆ ಐತೆ ತರಕಂತ ಹೊಂಟಿದ್ದೆ. ಒಂದು ಚೂರಿ ಇತ್ತು ತೀರ ಮತ್ತು ಆದ್ಮ್ಯಾಗ ಓಡಾಡ್ಸೋದು ಗಂಡ್ಮಕ್ಳು ಮತ್ತೆ ಬೇಕು ಅಂತ ನಿಂದಿರ್ತಾರೆ. ಮತ್ತು ಈಗ ಮಧ್ಯಾಹ್ನ ಹೊತ್ತಲೇ ಶೆಟ್ಟಿ ಅಂಗಡಿ ಕದ ಹಾಕ್ಬಿಡ್ತೈತೆ. ಅದಕ್ಕೆ ಹೋಗಿ ತೊಗೊಂಬಂದ್ರತಂತೇಳಿ ನನ್ನ ಗಂಡಗೆ ಹೇಳ್ಬೇಕ ನೀವು ಮರುತ್ತೆ ಮುಂಜಾನೆ ಹೇಳೋದು. ಅದಕ್ಕೆ ತಮ್ಮಂದಿಟ್ರತಂತಂದು ಹೊಂಟಿದ್ ನೋಡು. ಬಿಡುವ ಅದು ಕರೆನ ಇದ್ದಾಗ ತಮ್ಮಂದು ಇಟ್ಬಿಟ್ರೆ ಚೀಂತ ಬಿಡ್ತೈತೆ. ಬಂದರ ಬರಲ್ಲ ನಿಂತೆಲ್ಲ ಇಲ್ಲಿ ಬಿಡ ಎಲ್ಲ ಗಿಡದ ಹೇಳಿ ತಂಪೈತಿ. ನಿಮ್ಮ ಅತ್ತಿ ಮಾತಾಡೋದಿಲ್ಲ ಪಾರ್ವತಿ? ಏನು ಬರ್ತಾಳೆ ಹೊಕ್ಕ ಇಲ್ಲಿ ಮನೆಗೆ ಬರೋದು ಹೋಗೋದು ಮಾಡ್ತಾಳೆ ಇಲ್ಲ? ಇಲ್ಲಿ ಬಿಡ ಅಂಬಕ್ಕ ಬರೋದೇ ಇಲ್ಲ. ಆಕಿನೂ ಬರೋದಿಲ್ಲ ನಾವು ಹೋಗೋದಿಲ್ಲ ಮಾತಾ ಇಲ್ಲ. ಮನೆ ಬಿಟ್ಟು ಬಂದ ಮ್ಯಾಗ ಯಾರಿಗಾರ ಅನ್ನಂಗಾಗ್ಯಾವ ನೋಡುವ ಮಾತಾಡ್ಸೋದೇ ಇಲ್ಲ. ಒಟ್ಟು ಮನೆಗೂ ಬರೋದಿಲ್ಲ. ಇಂಥ ಚಂದ ಇದ್ರೆ ವಾ ಕೂಡಿ ಏನು ಹಂಗೆ ಬಿಡವ ಅವು ಏನು ಒಟ್ಟು ಮನಸ್ತಾಪ ಬಂದ್ವು ಅಂದ್ರೆ ಹಂಗೆ. ತನಗೂ ವಯಸ್ಸಾಗಿತ್ತು ತನಗರ ಯಾಕೆ ಮಾಡ್ಕೊಂಡು ತಿನ್ನೋದು ಬೇಕಾಗಿತ್ತು. ಸುಸ್ತಾರಿದ್ರು ತನ್ನಗೆ ಮಾಡಾಕಿ ತಿನ್ಕೊಂಡು ಇರೋದು ಬಿಟ್ಟು ಹೊರಗೆ ಹಾಕೊಂತ ಅವಡ ಏನು ದೇವನಂತ ಮನಿ ತನಗೇನು ಸ್ವಚ್ಛ ಮಾಡ್ಕೊಂಡು ಇರೋದಾಕತ್ತೆ. ಏನು ಯಾವ ಬುದ್ಧಿ ಬರ್ತತನವ ಇವ ನಿಮ್ಮ ಅತ್ತಿಗೆ. ನಿಮ್ಮ ನಾಲ್ಕು ಬಂದ ಅಲ್ಲ ಗೊತ್ತಿಲ್ಲನ? ಇಲ್ಲಿ ಬಿಡವ ಅಂಬಕ್ಕ ಗೊತ್ತಿಲ್ಲ. ಈಗ ಮನಿನೂ ದೂರ ಆಗೈತೆ. ಆ ಮನೆಗೆ ಈಗ ನಾವು ಬಾಡಿಗೆ ಮನೆಗೆ ಇರೋದಕ್ಕೂ ದೂರ. ಏನು ನಮಗೆ ತಗರ ಕೆಲಸ ಏನೈತಿ ಏನಾರಿದ್ರೆ ತಗೋಕ್ಕೀವಿ ಹಿಂಗೆ ಬರ್ತೇವಿ. ಗೊತ್ತಿಲ್ಲ ಬಿಡವ. ಬಂದಿದ್ದು ಗೊತ್ತಿಲ್ಲ ನಮ್ಗೆ. ಅವ್ರು ಹೋಗೋದು ಗೊತ್ತಾಗೋದಿಲ್ಲ ಬಂದಿದ್ದು ಗೊತ್ತಾಗೋದಿಲ್ಲ. ಮತ್ತು ಅವ್ರು ಬಂದ್ರೆ ನಮ್ಮ ಮನೆಗೂ ಬರೋದಿಲ್ಲ. ಹೆಂಗೆ ಗೊತ್ತಾಗತ್ತೆ ಹೇಳಿ ನೀನು? ಹೌದು ಬಿಡವ. ಅದು ಬಂದು ಕುಂತಿದ್ಲ ನಿಮ್ಮ ಅತ್ತೆ ಮೊನ್ನೆ ಎಷ್ಟೊತ್ತನಿಂದ ಪಿರಾತಿ ಹೇಳಿದ್ಲು. ಏನಂತ ಹೇಳಿದ್ಲವ ಮತ್ತೆ? ಏನು ನನ್ನ ಮಗಗೆ ತಲೆ ತುಂಬಿ ಕರ್ಕೊಂಡೋಗಾಡು ಹೊರಗೆ ನಾ ಯಾಕೆ ಹೊರಗೆ ಕೋಲಿ ಅತ್ತಿ ಮಾಡೋ ಹಾಕಿ ಬೇಸರಾಗಿ ಆರಾಮ ತಾವ ಮಕ್ಕಳ ಜೊತೆ ಇರ್ಬೇಕಂತ ಹೋಗ್ಯಾರ. ಏನು ಬೇಕಿಗೆ ರೊಟ್ಟಿ ಮಾಡಿಕೊಡೋದು ಭಾಳ ಆಕಿತ್ತಾನೆ ಈಗ ಇವ್ರಿಗೆ. ಅತ್ತಿ ನೋಡಂತಾರ ಎಂತ ಸಸ್ತಾರ ಅಂತಂದು ನಿಮ್ಗೆ ಭಾಳ ಬೈದ್ಲು. ಹೌದವ ನಮಗೆ ಮಾಡಾಕ ಬೇಸರಾಗಿತ್ತು ಕೂಳು. ಅದಕ್ಕೆ ಮತ್ತು ಇಷ್ಟು ದಿವಸ ಇದ್ದು ಮಕ್ಕಳು ಎರಿವುದಕ್ಕೆ ಬಂದ ಮ್ಯಾಗ ಬ್ಯಾರೆ ಬಂದಿನಿ ನಾನು. ಮೊದ್ಲು ನನಗೆ ಬುದ್ಧಿ ಹೊಳಿಲಿಲ್ಲ. ಮೊದ್ಲು ಗಂಡನ ಮಕ್ಕಳನ್ನ ಕಟ್ಕೊಂಡು ಹೊರಗೆ ಬಂದಿದ್ದೀನಿ ಅಂದ್ರೆ ಭಾಳ ಶೆನಕ್ಕೆ ಹಾಕಿದ್ನೆ. ಹೋದಾಗ ಹೋಗ್ಬೇಕು ಹೊರಗೆ ಆರಾಮ ಇದ್ಲಲ್ಲ. ನನಗೆ ಇಷ್ಟು ಮುದುಕಿ ಆಗುತ್ತಾ ನನಗೆ ಇದ್ದು ನೆಗೋದು ಹಾಕಬೇಕಾಗಿತ್ತು ಹೌದಿಲ್ಲ? ಬಿಡೇವ ಬುದ್ಧಿದ ಮಾತಾಡ್ತಾರ. ಏನು ಹೋಲ್ ಬಿಡ ಅದನ್ನೇ ಹಾಕ್ಲಿಕ್ಕೆ ಹಾಕೊಂತೀವ. ನಿಮ್ಮ ಮತ್ತು ನಾ ಹೇಳೇನಂತೇನು ಹೇಳಕ್ಕೆ ಹೋಗ್ಬೇಡ. ನನಗೆ ಯಾಕೆ ಜೀವ ತಡಿಲಿಲ್ಲವ ಅದಕ್ಕೆ ಹಂಗನ್ಯ. ಮತ್ತೆ ಏನು ಹೇಳ್ಬೇಡವ ಹಿಂಗೆ ಅಂಬಕ್ಕೆ ಹೇಳ ಅಂತೇಳಿ ಮತ್ತಕ್ಕೆ ನಿಮ್ಮ ಮತ್ತು ಮನೆಗೆ ಬಂದು ಜಗಳ ತೆಗಿಬೇಕೇಕಿ. ಮತ್ತು ಏನು ನನ್ನ ಬಗ್ಗೆ ಅವರು ಊರಾಗ ಬೇಕಾದ ಹೇಳ್ಕೊಂತ ಅಡ್ಡಾದ್ರು ನಾನು ತಲೆ ಕೆಡಿಸ್ಕೋದಿಲ್ಲ. ಊರನ ಮಂದಿಗೆ ನಾ ಏನದ ನಾನು ಹೆಂಗದೇನಿ ಏನು ಎಲ್ಲ ಗೊತ್ತೈತಿ. ಯಾರ್ಯಾರನ್ನ ಹೊರಗೆ ಹಾಕ್ಯಾರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಯಾಕೆ ಹೇಳಲ್ರ ಬಿಡ ನಮಗೇನು ತಲೆ ಕೆಡ್ಸೋಕೆ ಹೋಗೋದೇ ಇಲ್ಲ ಒಟ್ಟ. ಇಲ್ಲಿ ಬಿಡುವ ಬಂದಾರ ಬಾರ. ಇಲ್ಲವ ಹೊಕ್ಕಿನ ತಗೋ ಕೆಲಸ ಐತಿ. ಗಾಡಿಯಲ್ಲಿಟ್ಟಿ ನಮ್ಮ ಗೆಳೆಯ ಕೇದ್ನ ಹಂಗಾಗಿ ಕೊಟ್ಟು ಬಂದಿವಿ. ಆಳಿದ್ದ ಒಂದ ನೀ ಗಾಡಿ ತಗೊಂಡು ಹೋದಿ ಮನ್ಯಾನ ಕೆಲಸ ಮಾಡೋದು ಬಿಟ್ಟು ಹಿತ್ಲ ಸ್ವಚ್ಛ ಮಾಡಿದ್ರೆ ಹಿತ್ಲು ಸ್ವಚ್ಛ ಹಾಕವು. ಮಕ್ಕಳ ಗಾಡಿ ಇಟ್ಕೊಂಡು ಓಡೋಗ ಕಲ್ತಿ ಮನ್ಯಾಗ ಕೆಲಸ ಮಾಡ್ಕೊಂಡು ದಾಡೆ ನಿಮಗೆ ಎಟ್ಟಂತ ನಾವ ಹೇಳ್ಬೇಕು ಮನ್ಯಾಗ. ಆತು ಬಿಡ್ಬೇಕು ಕೊಡೋದಿಲ್ಲ ಇನ್ನೊಮ್ಮೆ ಗಾಡಿನ. ಒಟ್ಟು ಬಂದಿದ್ದ ಕರೆ ಆತಂದ್ರೆ ನೋಡು ಹೋಗ ಹೋಗ ಬಾಡೆ ಹೋಗಿ ತೊಗೊಂಬ ಹೋಗಂದು ಗಾಡಿ. ಹೊಸದು ₹1,00,000 ಕೊಟ್ಟು ನಿಗ್ರಿಸಿ ನೀರು ಹೊಯ್ಕೊಂಡು ಗಾಡಿ ಕೊಡ್ಕೊಂಡು ನಿಮ್ಮ ಅಪ್ಪನ ಜೊತೆ ಹೋಗಿ ನಿಸ್ಕೊಂಡು ಎಲ್ಲರ ಹಾಸಿ ಏನಾರ ಮಾಡಿ ಇಡ್ಲಿ ಮಾಡ್ತೀನಿ ನಾವಾಗ. ಕೊಟ್ಟು ಬಂದು ಕುಂದಿರ್ತಾನಿಲ್ಲ ಮನ್ಯಾಗ. ಏನು ಮಂದಿಗೆ ಗಾಡಿ ಹೊಡ್ಯಕ್ಕೆ ತಂದು ಕೊಟ್ಟೆವ ನಿಮಗೆ? ಹೆಂಗೆ ಹೋದ್ನೆ ಹೆಂಗೆ ತಮ್ಮಂದೆ ಮನೆ ಮುಂದಿಟ್ನೆ ಅನ್ನೋದು ಗೊತ್ತಿಲ್ಲ ಇದಕ್ಕೆ. ಅಕ್ಕಾರ ಏನಾರ ಅಡುಗೆ ಮಾಡಿದ್ರು ಒಂದಿಟ್ಟು ಊಟಕ್ಕೆ ಕೊಡ್ರಿ ಅಕ್ಕಾರ. ಆಗ ಯಪ್ಪ ಎಲ್ಲಿ ಅಡುಗೆ ಮಾಡಕ್ಕೆ ಹೋಲಿ ಗ್ಯಾಸ್ ಇಲ್ಲ ಅಂತ ಒಲೆ ಹತ್ತದ ಬೇಸರಾಗಿ ಮುಂಜಾನೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಿದ್ದು ನೋಡಿ ಐತಿ. ಅದ ಉಪ್ಪಿಟ್ಟು ಕೊಡ್ಲೇನ? ಅಯ್ಯೋ ಅಕ್ಕಾರ ಉಪ್ಪಿಟ್ಟಾರ ಇಂಥ ಬ್ಯಾಸ್ಗಿಗೆ ಕಾಂಕ್ರೀಟ್. ಅಯ್ಯೋ ಬ್ಯಾಡ್ರಿ ಅಕ್ಕಾರ ನೀವು ತಿನ್ರಿ. ಏನರ ಬಿಸಿ ದೊಡ್ಡ ಮಾಡಿದ್ರೆ ಕೊಡ ರೊಟ್ಟಿ ಪಲ್ಯ ಇದ್ರೆ ಬ್ಯಾಡ ಬಿಡ್ರಿ. ಉಪ್ಪಿಟ್ಟು ನಮಗೂ ಹೋಗೋದಿಲ್ಲ ಬಿಡ್ರಿ ಬಿಸಿಲಿನ ಇದಕ್ಕೆ ದಿನ ಮಾಡಕ್ಕೆ ಉಪ್ಪಿಟ್ಟ ಹೋಗೋದಿಲ್ಲ ರೀ. ಇದ್ದಿದ್ದು ಒಯ್ಯಾಕ ಕಲಿ ಬಿಸಿ ಅಡಿಗ್ಬೇಕಂತ ಹೋಗವಾಗ ನನಗ ಮಾಡಿ ಹಾಕೋರಿಲ್ಲ. ಬಂದಾನೆ ಉಪ್ಪಿಟ್ಟು ತಿನ್ನಂದ್ರೆ ಬಿಸಿ ರೊಟ್ಟಿ ಬೇಕಂತ ಹೋಗ್ಯಪ್ಪ ಹೋಗು. ಕೊಡ್ತಾರಂತ ಉಪ್ಪಿಟ್ಟು. ಯಾರು ಉಪ್ಪಿಟ್ಟು ತಿಂತಾರ ಇಂಥ ಬಿಸಿಲಾಗ? ಮೊದ್ಲು ಕಾವು ಒಲ್ಲೆ ಉಪ್ಪಿಟ್ಟು. ಅಕ್ಕಾರ ಏನಾರ ಅಡುಗೆ ಮಾಡಿದ್ರು ಅಂದ್ರೆ ರೊಟ್ಟಿ ಕೊಡ್ರಿ ಅಕ್ಕಾರ. ಏನೋ ಮಲ್ಲಪ್ಪ ನೋಡ್ಲಾರ್ದಂಗೆ ಹಂಗೆ ಹೊಂಟಿಯಲ್ಲ ಮಾತಾಡ್ಸೋದಿಲ್ಲ ನಾ ನಿಮ್ಮ ಅಣ್ಣ ಆ ಕಡೆ ಅಲ್ಲ ಅವನ್ನ. ಎಲ್ಲ ಸಂಬಂಧ ನೀವು ಬೇಡ ಅಂತಂದು ಕೈ ಬಿಟ್ಟಿರಪ್ಪ. ನಾವು ಯಾಕೆ ನೀವೆಲ್ಲ ದೊಡ್ಡ ಮಂದಿ ನಮ್ಮಂತಾರೆ ಯಾಕೆ ಅನ್ನಕಂತೀರಿ? ನಾವು ಯಾಕೆ ನಿಮ್ಮನ್ನು ಸುಮ್ಮನೆ ಮಾತಾಡ್ಸಿ ಸುಮ್ಮನೆ ಇದು ಮಾಸಾಯ ಮಾಡಿಸ್ಕೋದಪ್ಪ. ಅದಕ್ಕೆ ಸುಮ್ಮನೆ ಹೋಗೋದು ಬೇಷಲ್ಲನ. ಗಿರ್ಚಿ ಗಂಡ ಮಂಜವನ ಗಂಡ ಅಣ್ಣ ತಮ್ಮ ಏನು ಮಾತಾಡ್ಕೊಂತ ನಿಂತಾರ ಇವರು? ದೂರ ನಿಂಬೆ ನಿಂತಾರ. ಏನು ಮಾತಾಡ್ದ ಕೇಳಬಾರ್ದು ಒಟ್ಟ. ಈಗ ಮಂಜವಾಗ ಹೋಗಿ ಹಿಂಗೆ ನಿನ್ನ ಗಂಡ ಅವ್ರ ತಮ್ಮನ ಜೊತೆ ಮಾತಾಡ್ಕೊಂತ ನಿಂತಿದ್ದು ನೋಡು. ಮಾತಾಡೋದು ಬಿಟ್ಟಾರ ಎದಕ್ಕೆ ನಿಂತಿರ್ಬೇಕು ಅಂತಂದು ಹೋಗಿ ಹೇಳ್ತಿದ್ದಾಡಿ ಮಸ್ತ್ ಹೇಳ್ತೇನೆ. ಈಗ ಹೋಗಿ ಹೊಲಕ್ಕೂ ಹೋಗಿಲ್ಲ ಏನಿಲ್ಲ ಮಂಜು ಅವರಪ್ಪ ಇಲ್ಲೇ ಬಸ್ ಅಂತ ಹೋಗಿ ಬರ್ತೇನೆ ಅಂದ. ಹೋದ ಅತ್ತ ಹೋಗ್ಯ ನೋಡು. ಮತ್ತು ಇವ್ರ ಕರೆ ಯಾಕೆ ಅಡ್ಡಾಡ್ಬೇಕು ನಾವು.
ಹೇಳಣ ಏನಾತು? ಏನಿಲ್ಪ, ಒಂದಿಟ ನನಗೂ ಸ್ವಲ್ಪ ರೊಕ್ಕದ ಅಡಚಣೆ ಭಾಳ ಆಗಿತ್ತ. ಹಾಗಾಗಿ ಹಿಂಗೆ ನನಗೊಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು, ಅದಕ್ಕೆ ನಿನ್ನ ಕಡೆ ಅದಾವನಂತ ಕೇಳಾಕಂತಂದು ನಿಂದ್ರಿಸಿದ್ನಪ್ಪ. ಅಲ್ಲ, ನಮ್ಮ ಮಾವನ ಜೊತೆ ನನ್ನ ಗಂಡ ಯಾಕೆ ಮಾತಾಡ್ಕೊತ ನಿಂತಾನ? ಮಾತಾಡೋದಿಲ್ಲ ಅಲ್ಲಿ ಇವರು. ಇವ ಮತ್ತೇನು ಗದ್ಲೆ ಎಬ್ಬಿಸ್ತಾರೆ ಇವ ರೊಕ್ಕದ್ದು ಹೊಟ್ಟ ರೂಮಂದ ನನಗೆ ಅಂಕಾರ. ಹೂವು ನಡುವ ಮಾತಾಡೋದು ಚಂದಲ್ಲ. ಇರ್ಲಿ ಬಿಡು, ನನ್ನ ಗಂಡ ಬಂದು ಮನೆಗೆ ಬಂದ ಮ್ಯಾಗ ಏನು ಅನ್ನೋದು ಕೇಳಿದ್ರಾತು. 1,00,000 ರೂಪಾಯಿ ಬೇಕಾಗಿತ್ತು, ಒಬ್ರ ಕಡೆ ಇಸ್ಕೊಂಡಿದ್ನೆ. ಹಾಗಾಗಿ ಬೇಕಾಗಿತ್ತಪ್ಪ ನಿನ್ನ ಕಡೆ ಇದಾವನ ಅಂತಂದು. 1,00,000 ಎಲ್ಲಿ ತರಲೇವೋ ಮರೆ, ನಾನು ಮಂದಿ ಹೊಲಕ್ಕೆ ಹೋಗಿ ನಮಗೆ ಹೊಟ್ಟೆಗೆ ಮಟ್ಟಿಗಟ್ಟು ದುಡಿತೀವಿ. ಎಲ್ಲಿ ಬರ್ಬೇಕಪ್ಪ ನನ್ನ ಕಡೆ? ಇಲ್ಲಿ ಬಿಡು ರೊಕ್ಕ ಏನು ಇಲ್ಲ ಬಿಡು, 1 ರೂಪಾಯಿ ಇಲ್ಲ ನನ್ನ ಕಡೆ. ನೋಡು, 1,00,000 ಇರ್ಲಿಕ್ಕಂದ್ರೆ ಇದ್ದಾಟ್ರ ಕೊಡು ನನ್ನ ಕಡೆ. ಅವ್ರು ಏಕ ಗಂಟು ಬಿದ್ದುಬಿಟ್ಟಾರ ಈಗ ಮನೆಗೆ, ಹಂಗೆ ತಡೀತಾರೆ, ಹಂಗೆ ಅಡ್ಡಾಡಕತ್ತು ಬಿಟ್ರೆ. ಅದಕ್ಕೆ ಒಂದಿಟ್ಟು ಇದ್ದಾಸ್ ಕೊಡು ನೀನು. ಮತ್ತು ನನ್ನ ಕಡೆ ಮತ್ತು ರೊಕ್ಕ ಇದ್ವು ಅಂದ್ರೆ ಈಗ ಬರುವುದವ ರೊಕ್ಕ ಮತ್ತು ಬಂದು ಅಂದ್ರೆ ನಾನು ತಂದು ಕೊಟ್ಟಬಿಡ್ತೇನೆ ನಿನಗೆ. ಅಯ್ಯೋ ಇಲ್ಲಪ್ಪ, ನಾವು ಹೆಣ್ಮಕ್ಳನ್ನ ಅದಕ್ಕೆ ಕೇಳ್ಬೇಕು ಮನ್ಯಾಗ. ರೊಕ್ಕದ ವ್ಯವಹಾರ ಅಂದಾಗ ನಾವೇನು ಹೆಣ್ಮಕ್ಳಿಗೆ ಮುಚ್ಚಿಟ್ಟು ಅಂಥವೆಲ್ಲ ಮಾಡೋಕೆ ಹೋಗೋದಿಲ್ಲೇನ. ಏನ ಕೇಳಿದ್ರು ನಾ ಗಿರ್ಜಾನ ಅದಕ್ಕೆ ಕೇಳಬೇಕು. ಯಾಕಂದ್ರೆ ಆಕೆವು ಯಾವಾಗಾರ ಇಲ್ಲಾರ್ದಾಗ ಹಿಂಗೆ ಆಕೆ ಹೊಲಕ್ಕೆ ಮಾಡಕ್ಕೆ ಹೋದಾಗ ಕೊಟ್ಟಿರ್ತಾಳೆ, ನಾವು ಹಂಗೆ ಇಟ್ಟಿರ್ತೀವಿ. ಹಂಗಾಗಿ ನಾವು ಹೆಣ್ಮಕ್ಳು ಕೇಳಾರ್ದು ಏನು ಮಾಡೋಕೆ ಹೋಗೋದಿಲ್ಲಪ್ಪ. ಗಿರ್ಜಾನ ಅದಕ್ಕೆ ಕೇಳ್ಬೇಕು. ಇಲ್ಲಿ ಬಿಡು, ನನ್ನ ಕಡೆ ಏನು ತಾಪ್ ತಿಳ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ಬಿಡಪ್ಪ, ನನ್ನ ಕಡೆ 1 ರೂಪಾಯಿ ಇಲ್ಲಿ ನೋಡು. ಆತು ಬಿಡು ಹಂಗಾರೆ. ಹೆಂಡತಿಗೆ ವ್ಯವಹಾರ ಗೊತ್ತಿರ್ಲಾರ್ದಂಗೆ ನಾ ಯಾಕೆ ಮಾಡೋಕೆ ಹೋಗ್ಲಿ? ಕಷ್ಟ ಕಾಲದಾಗ ನನ್ನ ಜೊತೆ ನಿಂತಾಳಕಿ. ಎಲ್ಲರೂ ಹೊರಗೆ ಹಾಕಿದ್ರು ಗಿರ್ಜಾ ಇರ್ಲಿಕ್ಕಂದ್ರೆ ಎಲ್ಲಿ ಇರ್ತಿದ್ನಿ ನಾನು? ಎಲ್ಲಿ 1 ರೂಪಾಯಿ ತರಕ್ಕೆ ಹೋಗ್ಲಿ? ನಮ್ಗೆ ಇಲ್ಲ ಅಂದ್ರೆ ಕೊಡುವರು ಯಾರು? ಎಲ್ಲ ರೊಕ್ಕದ ವ್ಯವಹಾರದ ಸಿಗಿಸಿ ಅಲ್ಲ ಅನಿಸಿ ಇದು ಹೊಲನ 1 ಎಕರೆ ಹೊಲ, ಅದನ್ನ ಏನು ತೊಡೆದು ಮುಡೆ ಮಾಡಿ ಅದನ್ನು ಸಾಲಕ್ಕೆ ಹಾಕಿ ನಿಂತು ಇರ್ಲಾರ್ದಂಗೆ ಮಾಡಿಟ್ರು. ಎಲ್ಲೇ ಇದು ಮಾಡೋಕೆ ಹೋಗ್ಲಿ ಬಿಡತ್ತಾಗ. ನನ್ನ ಗಂಡನ ಮಾತು ಕೇಳಿಸ್ಕೊಂಡು ಖುಷಿ ಆಯ್ತು. ಅವ್ರ ಅನ್ನ ಮುಂದೆ ನಾನು ಬಿಟ್ಟು ಕೊಡಲಿಲ್ಲ, ಸಾಕು ಬಿಡ ಅಷ್ಟೆ. ಖುಷಿ ಆಯ್ತು. ಒಂದು ಹೆಣ್ಣಿಗೆ ಏನು ಬೇಕಿನ್ನು? ಏನು ಮತ್ತು ರೊಕ್ಕದ ತಗಲದು ಮತ್ತೇನೈತಿ? ಏನು ರೊಕ್ಕದ ವ್ಯವಹಾರ ಪೂರ ಮಾತಾಡಿದ್ರು ತಿಳಿಲಿಲ್ಲ. ಬಟ್ ಹಂಗೆ ಹೆಂಡ್ತಿ ಸಹಾಯ ಅನ್ನೋದಟ್ಟ ಕೇಳ್ತು. ಇರ್ಲಿ ಬಿಡು, ನನ್ನ ಗಂಡನ ಕೇಳಿದ್ರಾತು. ಏನು ಮಾಡಕತ್ತಿ ಗಿರ್ಜಾ ಬಿಸಿಲಾಗ ನಿಂತು? ಅಯ್ಯೋ ರೀ, ಹೊಟ್ಟೆ ಹಸಿಲ್ಲ ನಿಮ್ದು? ಊಟದ ಹೊತ್ತಾಗೈತೆ, ಅದಕ್ಕೆ ಕರ್ಯಾಕೆ ಬಂದೆ. ದಾರಿ ಕಾದು ಸಾಕಾಗಿ ಬಂದು ನೋಡು. ಫೋನ್ ಐತಿ ಮನ್ಯಾಗ ಇಟ್ಟು ಹೋಗಿರ, ಅದನ್ನು ಇಟ್ಕೊಂಡು ಹೋಗ್ಬೇಕಿಲ್ಲ ಅದನ್ನ ಕಿಶೆದಾಗ. ಅದಕ್ಕೆ ಕರ್ಯಾಕಂತ ಬಂದೆ. ಹೌದಾ? ನಡಿ, ನಾನು ಊಟಕ್ಕೆ ಅಂತ ಬರಾಕತ್ತಿದ್ದೆ ಮನೆಗೆ. ನಡಿ ಹೋಗು ನಡಿ. ಒಂದು ಊಟ ಆತು, ಅದಕ್ಕೆ ಮತ್ತು ನಾವು ಇಬ್ಬರು ಇನ್ನು ಉಣ್ಣಾರು, ಅದಕ್ಕೆ ಕರ್ಯಾಕಂತ ಬಂದೆ. ಹೌದಾ? ಆತು ನಡಿ. ಕಸ ಹೊಡೆದು ನೀವು ದನ ಕಟ್ಟಿತ್ತಲ್ಲ, ಸಗಣಿ ಅದು ಜಗ್ ಬಿದ್ದಕ್ಕೆ ತುಳ್ದಾಡ್ಬಿಟ್ಟಿದ್ದು, ಹೊಲಸಾಟಾಗಿತ್ತು. ಕಸ ಅದು ಹೊಡೆದೆ ನಿನ್ನೊಟ್ಟು ಸ್ವಚ್ಛ ಕಸ ಹೊಡಿಬೇಕು. ಮತ್ತು ನೋಡ್ತೇನೆ ಸಂಜೆ ಮುಂದೆ ಕೆಟ್ಟ ಬಿಸಿಲೈತೋ ಇವ ಸಾಕು ಬಿಡಿನ. ಲಕ್ಕ ಓ ಫಾತಿಮಾ, ಊಟ ಆತನೆ? ಹ್ಞೂ ಕಬ್ಲಕ್ಕ, ಊಟ ಆತು ನೋಡಿ. ನಿಮ್ದಾತ? ನಮ್ಮ ಊಟ ಆತು ನೋಡು. ದನ ಕಟ್ಟಿದ್ನೇ ಇಲ್ಲೇ, ಅದಕ್ಕೆ ಬಿಸಿಲಿತ್ತಲ್ಲ ಅದಕ್ಕೆ ಒಳ ಕಟ್ಟಿದ್ರಾತಂತೆ. ಕಟ್ಟಿ ಒಟ್ಟು ಕಸ ಹೊಡಿಬೇಕಂದ್ನೇ, ಒಂದಿಟ್ಟು ಮುಂದೆ ಕಸ ಹೊಡೆದ್ನೇವ ಇವ. ಮತ್ತು ಸಂಜೆ ಮುಂದೆ ಹೊಡೆದ್ರಾತಂತೇಳಿ ಒಳಗೆ ಹೊಂಟಿತ್ತು ನೋಡಿ. ಜಗ್ಗ ಬಿಸಿಲೈತಿ. ಹೌದು ಬಾ ಕಮ್ಲಕ್ಕ, ಜಗ್ಗ ಬಿಸಿಲೈತಿ ಬಿಡು. ಸಂಜೆ ಮುಂದೆ ಹೊಡೀರಿ ಅಂತ ಬಿಡು. ಏನು ಹಂಗೆ ಕಟ್ತೀರ ಅಲ್ಲೇ ದನ, ಅದಕ್ಕೇನಕತಿ? ನಿಮ್ದು ಹಿತ್ಲ ಯಾವಾಗ ಯಾಕೆ ಹೊಡಿ ಅಂತ? ಯಾಕೆ ಹೊಳಮಳ ಬಿಸಿಲಾಗ ಕಸ ಹೊಡ್ಕೊಂತ ನಿಂತಿರ್ತೀವಿ ಬಿಡ ಕಮ್ಲಕ್ಕ, ಕೆಟ್ಟ ಬಿಸಿಲಾಗ. ಹೊಳಮಳ ಮತ್ತು ದನ ತಂದಲ್ಲೇ ಕಟ್ಟೋದ. ಹೊಳ್ಳಿ ಅದ ಸಗಣಿನ ತುಳಿದು ಮೈಗೆಲ್ಲ ಹಚ್ಕೊಂಡು ಶಕ್ಕಿಟ್ಸ್ಕೊಂಡ್ಬಿಡ್ತಾವು. ಅವತ್ತು ಹೊಳ್ಳಿ ದನ ತೊಳಿದನೂ ಹಸನ್ ಆಗೋದಿಲ್ಲ. ಹಾಗಾಗಿ ಈಟಿದ್ದಾಗ ಹಸನ್ ಮಾಡ್ಕೊಂತಿರೋದವ. ಮತ್ತು ಹೌದಿಲ್ಲ? ಹ್ಞೂ ಕಮ್ಲಕ್ಕ, ಹಂಗೆ ಹೌದು ಬಿಡು. ಮತ್ತು ಅದು ಕರೆನ. ಮತ್ತೆ ಒಂದು ಕೆಲಸ ಕಮ್ಮಿ ಮಾಡ್ಕೊಳಕ್ಕೆ ಹೋಗಿ 2 ಕೆಲಸ ಹೆಚ್ಚಿಗೆ ಮಾಡ್ಕೋದು ಮತ್ತೆ. ಹ್ಞೂ ಇವ ಹಂಗೆ ಆಕತ್ ನೋಡು. ಹುಡುಗರು ಏನು ಮಾಡಾತಾವು? ಮನಗಿಸಿದ್ ನೋಡ್ಕೊಂಬ್ಲಕ್ಕ, ಬಿಸಿಲಾಗ ಆಡಕ್ಕೆ ಹೋಕ್ಕವ ಅಂತೇಳಿ. ಅದಕ್ಕೆ ಈಗ ಮನಗಿಸಿದ್ ಊಟ ಮಾಡಿ ಮಕ್ಕೊಂಡವು. ಏನಪ್ರಪ್ಪಾಗಿಯ ಫಾತಿಮಾ, ನೀನು ಒಟ್ಟ ಬರೋದಿಲ್ಲ. ಹಾಯ್ ಮುಖದ್ಮ್ಯಾಗ ಏಟ್ಕಂತೀವಿ, ಒಟ್ಟು ಮಾತಾಡಿ ಕೈ ಬಿಡ್ತಿ. ಯಾಕೆ ಬಂದೇ ಇಲ್ಲ? ಕಂಡಿನಿ ಇಲ್ಲ ಒಟ್ಟ. ಇಲ್ಲೇ ಮತ್ತು ದನ ಅದು ಕಟ್ಟಕ್ಕೆ ಬಂದ ಹೊರ ನೋಡ್ತಿದ್ದೆ, ಕಂಡಿನಿ ಇಲ್ಲ ಒಟ್ಟೆ. ಊರಿಗೆ ಹೋಗಿದ್ದೆ ಕಮ್ಲಕ್ಕ ನಾನು. ಈಗ ಒಂದು 15-20 ದಿನ ಆಗಿತ್ತು ನಾವು ಊರಿಗೆ ಹೋಗಿದ್ದೆ ನಮ್ಮ ಮೌನಂತೆಕ. ಹಾಗಾಗಿ ಕಂಡಿಲ್ಲ ನಿನಗಿಲ್ಲ ಸಂದ್ರೆ ನಾ ಎಲ್ಲಿ ಬಿಡ್ಬೇಕು ಬಿಡೇವ, ಬರ್ತೀನಿ. ಊರಿಗೆ ಹೋಗಿದ್ನೆ, ಹಾಗಾಗಿ ಕಂಡಿಲ್ಲ ನಿನಗೆ. ಹೌದನ? ನನಗರ ಏನು ಗೊತ್ತು ಬಿಡೇವ. ಹೋಗೋದು ನೋಡಿದ್ರೆ ಗೊತ್ತಾಕತ್ತೆ. ನಾವು ಒಳಗಿರ್ತೇವ, ನೀವು ಹೋದಾಗ ನಾವು ನೋಡಿರಂಗಿಲ್ಲ. ಹೌದಾ? ಆರಾಮದಾರ ಅಲ್ಲಿ ನಿಮ್ಮ ಊರಾಗ ಎಲ್ಲಾರು? ಕಮ್ಲಕ್ಕ, ಎಲ್ಲಾರು ಆರಾಮದಾರ ನೋಡು. ನೀಲ ಏನು ಮಾಡಾತ? ಇಲ್ಲ ಒಳಗದ. ಈಗ ಊಟದ ಆತ ಕುಂತಿದ್ರ ತಡಿವ, ಹಂಗಾರೆ ಬಿಸಿಲು ಐತಿದ, ನಾ ಒಳಗೆ ಕಟ್ಟಿ ಬರ್ತೇನೆ ಅಂತೇಳಿ ನಾನು ಬಂದೆ. ಕುಂತಾಳ ಬಾ ಸಂಜೆ ಮುಂದೆ. ಇಷ್ಟರು ಗಿರ್ಜಾವ ಪಾರ್ವತಿ ಏನೋ ಅಷ್ಟರು ಬಂದಿರ್ತಾರ. ಬಾ ಸಂಜೆ ಮುಂದೆ ನೀನು. ಹ್ಞೂ ಕಮ್ಲಕ್ಕ, ಬರ್ತೇನೆ ತಗೋ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ? ಹಳ್ಳಿ ಜೀವನ ಕಥೆಯನ್ನು ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ರೀ. ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಇಷ್ಟ ಆಗತ್ತವಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗತ್ತವಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು ರೀ.